ಹಲೋ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಪವರ್ ಆಫ್ ಕೋರ್ಟ್ಸ್. ಸೊ ಪವರ್ ಆಫ್ ಕೋರ್ಟ್ ಚಾಪ್ಟರ್ 3 ಆಫ್ BNSS ಅಲ್ಲಿ ಕೊಟ್ಟಿರುವಂಥದ್ದು. ಈಗಾಗಲೇ ನಾವು ಇನಿಷಿಯಲ್ ಫಸ್ಟ್ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಮಾಡಾಗಿದೆ. ಆ ವಿಡಿಯೋಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡಬಹುದು. BNSS ಪ್ಲೇಲಿಸ್ಟಲ್ಲಿ ಎಲ್ಲ ನಾವು ಮಾಡ್ತಿರೋಂಥ ವಿಡಿಯೋಸ್ ನಿಮಗೆ ಇದೇ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಹಾಗೆ ನಾನು BSA ಹಾಗೂ BNSನ ಪ್ಲೇಲಿಸ್ಟನ್ನು ಸಹ ನಿಮಗೆ ಲಿಂಕ್ ಮಾಡಿರ್ತೀನಿ, ಅದನ್ನು ಚೆಕ್ ಮಾಡಿ. ನಾವು ಕಂಪ್ಲೀಟ್ ಮಾಡಿದ್ದೀವಿ BNS ಲೆಕ್ಚರ್ ಸೀರೀಸ್ ಹಾಗೂ BSA ಲೆಕ್ಚರ್ ಸೀರೀಸ್ ಅನ್ನಿ. ಆ್ಯಂಡ್ ಇದು ನಮ್ಮ BNSS ಲೆಕ್ಚರ್ ಸೀರೀಸ್ ಆಗಿರುತ್ತೆ. ಸೊ BNSS ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಅಡ್ವೊಕೇಟ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ಗೆ ಕಾಂಪ್ರಿಹೆನ್ಸಿವ್ ಬ್ಯಾಚಸ್ಗೆ ಅಡ್ಮಿಷನ್ಸ್ ನಡೀತಿದೆ. ಸೊ ನೀವು ಈ ವರ್ಷದ ಎಕ್ಸಾಮ್ ತಗೊಳ್ಬೇಕು ಅಂತಿರುವಂಥವ್ರು 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಎಕ್ಸಾಮ್ನ 3 ಹಂತಕ್ಕೆ ನಿಮಗೆ ಇನ್ ಅ ಸಿಂಗಲ್ ಬ್ಯಾಚ್ ಕೋಚಿಂಗ್ ಪ್ರೊವೈಡ್ ಮಾಡಲಾಗತ್ತೆ. ಸೊ ಈ ಕಂಪ್ಲೀಟ್ ಬ್ಯಾಚ್ ನಿಮ್ಮ 1 ಇಯರ್ ನಡೆಯುವಂಥ ಬ್ಯಾಚ್. ನಿಮ್ಮ ಇಂಟರ್ವ್ಯೂ ತನಕನೂ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ, ನೀವು ಬ್ಯಾಚಸ್ನ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಹಾಗೆ ಇದೆಲ್ಲಾನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥ ಲೈವ್ ಸೆಷನ್ಸ್, ಲೈವ್ ಕ್ಲಾಸಸ್. ಸೊ ನೀವು ನೇರವಾಗಿ ನನ್ನ ಡೌಟ್ಸ್ ಕೇಳಬಹುದು ಆ್ಯಂಡ್ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡ್ತೀವಿ. ಹಾಗೆ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ಕವರ್ ಆಗುತ್ತೆ. ನಮ್ಮ ಪ್ರೈಮ್ ಫೋಕಸ್ ನಿಮ್ಮ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸೋದು. ಸೊ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂತ ಅಂದರೆ ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಯಾವ ಭಾಷೆಯಲ್ಲಿ ಅದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ತಿಳಿಸಬಹುದು. ಅಷ್ಟೇ ಸಿಂಪ್ಲಿಸಿಟಿಯಿಂದ ನಿಮಗೆ ತಿಳಿಸ್ತೀನಿ. ಪ್ರತಿಯೊಂದು ಟಾಪಿಕ್ನ ನಿಮಗೆ ಅರ್ಥ ಮಾಡಿಸೋದು. ಬಿಕಾಸ್ ಒನ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್, ನೀವು ಯಾವುದೇ ಎಕ್ಸಾಮ್ ಬೇಕಿದ್ರೂ ಕ್ವಾಲಿಫೈ ಮಾಡಬಹುದು. ಆ್ಯಂಡ್ ಈ ಕ್ಲಾಸಸ್ ನಿಮ್ಮ ಬರೀ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗಂತ ಅಷ್ಟೇ ಅಲ್ಲ. ದೋ ವಿ ಕವರ್ ಓನ್ಲಿ ದಟ್ ಸಿಲೆಬಸ್, ಬಟ್ ಮೇಜರ್ ಲಾಸ್ ಎಲ್ಲ ಕವರ್ ಆಗ್ತದೆ. ಸೊ ಎವ್ರಿ ಲಾ ಸ್ಟೂಡೆಂಟ್ ಈ ಕ್ಲಾಸಸನ್ನು ಅಟೆಂಡ್ ಮಾಡಬಹುದು. ಈ ಕ್ಲಾಸ್ ಪ್ರತಿಯೊಬ್ಬ ಲಾ ಸ್ಟೂಡೆಂಟೂ ಸಹ ಅಟೆಂಡ್ ಮಾಡಬಹುದಾದಂಥ ಕ್ಲಾಸಸ್. ಸ್ವಾತಿ ಲಾ ಕ್ಲಾಸಸ್ ಅಗೇನ್ ಪ್ರಿಲಿಮ್ಸಿಗೆ ಮಾತ್ರನೇ ನಾನು ಕೋಚಿಂಗ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥದ್ದು. ಇದನ್ನು ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ಎಲ್ಲ ಪ್ರೊವೈಡ್ ಆಗುತ್ತೆ. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚಲ್ಲಿ ನಿಮಗೆ ಪ್ರಿಲಿಮ್ಸ್ ಸ್ಪೆಸಿಫಿಕ್ MCQ ಸೀರೀಸನ್ನು ಸಹ ಕ್ಲಾಸಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ MCQs ನಿಮಗೆ ಟೆಸ್ಟ್ ನೀಡಲಾಗುತ್ತೆ, ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯೋರ್ ಪ್ರಿಲಿಮ್ಸ್. ಕ್ಲಾಸಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ನಡೆಯುವಂಥದ್ದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಕ್ಲಾಸಸ್ ಈ ವಿಡಿಯೋಸ್ ಹೆಲ್ಪ್ ಆಗ್ತದೆ, ಇಷ್ಟ ಆಗ್ತದೆ ಅಂತಂದರೆ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯಾವುದೇ ವಿಡಿಯೋ ಮಿಸ್ ಔಟ್ ಆಗದೆ ಇರಲಿ. ಆ್ಯಂಡ್ ಈ ಪ್ರತಿಯೊಂದು ಲೆಕ್ಚರ್ ಸೀರೀಸ್ ನಿಮ್ಮ ಯಾವುದೇ ಎಕ್ಸಾಮ್, ಲಾ ರಿಲೇಟೆಡ್ ಎಕ್ಸಾಮ್ ಆಗಿರಲಿ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಈ ವಿಡಿಯೋಸ್, ಸೊ ದಟ್ ಪ್ರತಿಯೊಬ್ಬರು ಒಬ್ಬ ಅವೇರ್ ಸಿಟಿಸನ್ ಲಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಷನ್ ನಂಬರ್ 21 ಆಫ್ ಯೋರ್ BNSS ಪವರ್ ಆಫ್ ಕೋರ್ಟ್. ಈ ಚಾಪ್ಟರಲ್ಲಿ ಪ್ರತಿಯೊಂದು ಕೋರ್ಟ್ ಏನಿದೆ, ಹೈಕೋರ್ಟ್, ಕೋರ್ಟ್ ಆಫ್ ಸೆಷನ್, JMFC, ಈ ಕೋರ್ಟ್ಸ್ಗೆ ಎಷ್ಟು ಅಧಿಕಾರ ಇದೆ, ಎಷ್ಟು ಪವರ್ ನೀಡಬಹುದು. ಸ್ಪೆಸಿಫಿಕಲಿ ನೀವು ಸಿವಿಲ್ ಜಡ್ಜ್ ಆಗ್ತಿರುವಂಥ ಸ್ಟೂಡೆಂಟ್ಸ್, ನೀವು JMFC ಏನಾಗ್ತೀರಿ, ನಿಮಗೆ ಎಷ್ಟು ಅಧಿಕಾರ ಇದೆ, ಎಷ್ಟು ಪನಿಷ್ಮೆಂಟನ್ನು ನೀವು ಕೊಡಬಹುದು, ಇದನ್ನು ಈ ವಿಡಿಯೋಲಿ ತಿಳ್ಕೊಳ್ತೀವಿ. ಸೊ ಕೋರ್ಟ್ಸ್ ಬೈ ವಿಚ್ ಒಫೆನ್ಸಸ್ ಆರ್ ಟ್ರೈಬಲ್. ಯಾವ ಕೋರ್ಟ್ ಒಫೆನ್ಸ್ ಟ್ರೈ ಮಾಡಬಹುದು, ಒಫೆನ್ಸಸ್ಸನ್ನು ಟ್ರಯಲ್ ನಡೆಸಬಹುದು ಅಂತಂದರೆ ಹೈಕೋರ್ಟ್ ನಡೆಸಬಹುದು, ಕೋರ್ಟ್ ಆಫ್ ಸೆಷನ್ ನಡೆಸಬಹುದು. ಹಾಗೆ ಫಸ್ಟ್ ಶೆಡ್ಯೂಲಲ್ಲಿ ಕೊಟ್ಟಂಥ ಪ್ರತಿಯೊಂದು ಕೋರ್ಟ್ ಟ್ರಯಲ್ ನಡೆಸಬಹುದು. BNSSನ ಫಸ್ಟ್ ಶೆಡ್ಯೂಲ್ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸಸ್ ಕೊಡುತ್ತೆ. ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್, ಬೇಲೆಬಲ್, ನಾನ್ ಬೇಲೆಬಲ್, ಇಸ್ ಇಟ್ ಯಾವ ಕೋರ್ಟ್ ಟ್ರಯಲ್ ನಡೆಸಬಹುದು ಅನ್ನೋದು. ಸೊ ಆ ಫಸ್ಟ್ ಶೆಡ್ಯೂಲಲ್ಲಿ ಕೊಟ್ಟಂಥ ಎಲ್ಲ ಕೋರ್ಟ್ ಟ್ರಯಲನ್ನು ನಡೆಸಬಹುದು, ಒಫೆನ್ಸಸ್ಗೆ ಟ್ರಯಲ್ ನಡೆಸುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್, ನಿಮಗೆ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಈ ಸೆಕ್ಷನ್, ಇಂಪಾರ್ಟೆಂಟ್ ಸೆಕ್ಷನ್. ನೆಕ್ಸ್ಟ್
ಆ್ಯಂಡ್ ಫಸ್ಟ್ ಶೆಡ್ಯೂಲ್ನ ಖಂಡಿತ ಚೆಕ್ ಮಾಡಿ. ಫಸ್ಟ್ ಶೆಡ್ಯೂಲಲ್ಲಿ ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸಸ್ ಏನಿದೆ ಅಲ್ಲಿಂದ ಹಲವಾರು ಪ್ರಶ್ನೆ ಫಾರ್ಮ್ ಆಗ್ತಾನೆ ಇರುತ್ತೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಎಲ್ಲಿದೆ ಫಸ್ಟ್ ಶೆಡ್ಯೂಲ್ ಅಂದರೆ ಇದೇ BNSSನ ಬೇರಾಕ್ಟ್ ಲಾಸ್ಟ್ ಪೇಜಸಲ್ಲಿ ನೀವು ಒಂದು ಟೇಬಲ್ ನೋಡಬಹುದು. ಆ ಟೇಬಲ್ಲೇನೆ ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸಸ್ ಟೇಬಲ್, ಅದೇ ನಿಮಗೆ ಫಸ್ಟ್ ಶೆಡ್ಯೂಲ್. ನೆಕ್ಸ್ಟ್, ಸೆಂಟೆನ್ಸ್ ವಿಚ್ ಹೈಕೋರ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಮೇ ಪಾಸ್. ಹೈಕೋರ್ಟ್ ಹಾಗೂ ಸೆಷನ್ ಜಡ್ಜ್ ಎಷ್ಟು ಸೆಂಟೆನ್ಸ್ ಪಾಸ್ ಮಾಡಬಹುದು? ಹೈಕೋರ್ಟ್ ಯಾವುದೇ ಸೆಂಟೆನ್ಸ್ ಬೇಕಾದರೂ ಪಾಸ್ ಮಾಡಬಹುದು. BNSನ ಸೆಕ್ಷನ್ 6 ಹೇಳಿರುವಂಥ ಯಾವುದೇ ಒಫೆನ್ಸ್ಗೆ ಸೆಂಟೆನ್ಸ್, ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ, ಸಿಂಪಲ್ ಆರ್ ರಿಗ್ರೆಸ್ ಇಂಪ್ರಿಸನ್ಮೆಂಟ್, ಫೈನ್, ಕಮ್ಯುನಿಟಿ ಸರ್ವಿಸ್, ಪ್ರತಿಯೊಂದನ್ನು ಕೊಡಬಹುದು ಹೈಕೋರ್ಟ್. ಸೆಷನ್ ಜಡ್ಜ್ ಹಾಗೂ ಅಡಿಷನಲ್ ಸೆಷನ್ ಜಡ್ಜ್ ಬಂದು ಯಾವುದೇ ಸೆಂಟೆನ್ಸ್ ಪಾಸ್ ಮಾಡಬಹುದು, ಆದರೆ ಡೆತ್ ಪೆನಾಲ್ಟಿ ಕೊಡಬೇಕು, ಡೆತ್ ಪನಿಷ್ಮೆಂಟ್ ಕೊಡಬೇಕು ಅಂತಂದಾಗ ಅದನ್ನು ಹೈಕೋರ್ಟಿಂದ ಕನ್ಫರ್ಮೇಷನ್ ಪಡ್ಕೋಬೇಕಾಗತ್ತೆ. ಹೈಕೋರ್ಟ್ನ ಒಂದು ಪರ್ಮಿಷನ್ ತಗೊಂಡು ಸೆಷನ್ ಜಡ್ಜ್ ಕೂಡ ಈ ಪನಿಷ್ಮೆಂಟನ್ನು ಕೊಡಬಹುದು. ದಿಸ್ ಈಸ್ ಇಂಪಾರ್ಟೆಂಟ್ ಟು ಬಿ ನೋನ್. ನೆಕ್ಸ್ಟ್ 23, ಈಗ ಇದು ನಿಮ್ಮ ಬಗ್ಗೆ ಮಾತನಾಡ್ತಿರೋದು. ಆ್ಯಂಡ್ ಈ 23 ಪ್ರತಿಯೊಬ್ಬ JMFC ಸ್ಟೂಡೆಂಟ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಸೆಂಟೆನ್ಸ್ ವಿಚ್ ಮಜಿಸ್ಟ್ರೇಟ್ ಮೇ ಪಾಸ್. ನೀವು ಮಜಿಸ್ಟ್ರೇಟ್ ಆಗಿ ಎಷ್ಟು ಸೆಂಟೆನ್ಸ್ ಕೊಡಬಹುದು? ಫಸ್ಟ್ ಥಿಂಗ್, ಚೀಫ್ ಜುಡಿಷಿಯಲ್ ಮಜಿಸ್ಟ್ರೇಟ್ ಆದರೆ ಅವರು ಎಕ್ಸೆಪ್ಟ್ ಡೆತ್ ಸೆಂಟೆನ್ಸ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್ ಎಕ್ಸೀಡಿಂಗ್ 7 years, 7 ವರ್ಷಕ್ಕಿಂತ ಮೇಲಿನ ಸೆಂಟೆನ್ಸ್ ಎಲ್ಲಾನು ಕೊಡಬಹುದು. ಎನಿ ಸೆಂಟೆನ್ಸ್ ಎಷ್ಟು ಬೇಕಾದರೂ ಕೊಡಬಹುದು. ಆ್ಯಂಡ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಜೀವಾವಧಿ ಶಿಕ್ಷೆ ತನಕನೂ ಕೊಡಬಹುದು CJM. ಡೆತ್ ಪೆನಾಲ್ಟಿ ಒಂದು ಕೊಡೋದಕ್ಕಾಗೋದಿಲ್ಲ ಅಷ್ಟೇ. ಅದೇ ಕೋರ್ಟ್ ಆಫ್ ಮಜಿಸ್ಟ್ರೇಟ್ ಆ್ಯಂಡ್ JMFC ಅಂತಂದರೆ ಕೋರ್ಟ್ ಆಫ್ ಮಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ನೀವು ಎಷ್ಟು ಕೊಡಬಹುದು? ದ್ಯಾಟ್ ಈಸ್ ನಾಟ್ ಎಕ್ಸೀಡಿಂಗ್ 3 years. 3 years ಎಕ್ಸೀಡ್ ಆಗಬಾರ್ದು, ಅಂದರೆ ಅಪ್ ಟು 3 years ಪ್ಲಸ್ 50,000 rupees ಆ್ಯಸ್ ಫೈನ್ ಹಾಗೂ ಕಮ್ಯುನಿಟಿ ಸರ್ವಿಸ್ ಹೊಸದಾಗಿ ಆ್ಯಡ್ ಆಗಿದೆ ಅಲ್ಲ, ಈಗ 6 types ಆಫ್ ಪನಿಷ್ಮೆಂಟ್ ಇದೆ. ಸೊ ಇದನ್ನು ಸಹ ನೀವು ಕೊಡಬಹುದು. ಒಂದು ಇಂಪಾರ್ಟೆಂಟ್, ಇದು ನಾಟ್ ಎಕ್ಸೀಡಿಂಗ್ 50,000 rupees ಏನಿದೆ, ಮುಂಚೆ ಇದು ಬರೀ 10,000 rupees ಇತ್ತು CRPCಯಲ್ಲಿ, ಈಗ ಇದು 50,000 rupees ಆಗಿದೆ. ಈ ಚೇಂಜ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಬಹುದಾದಂಥ ಒಂದು ಆಸ್ಪೆಕ್ಟ್. ಬಿಕಾಸ್ ಹಾಗೇನೆ ನಿಮಗೆ ಎಂಟೈರ್ ಸೆಕ್ಷನ್ ಇಂಪಾರ್ಟೆಂಟ್, ಬಟ್ ಈ ಸ್ಪೆಸಿಫಿಕ್ ಚೇಂಜ್ ಆಗಿರೋದ್ರಿಂದ ಇಂಪಾರ್ಟೆಂಟ್. ನೆಕ್ಸ್ಟ್, ಕೋರ್ಟ್ ಆಫ್ ಮಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ JMSC ಎಷ್ಟು ಕೊಡಬಹುದು? ನಾಟ್ ಎಕ್ಸೀಡಿಂಗ್ 1 year ಪ್ಲಸ್ 10,000 rupees. ಮುಂಚೆ ಇದು 5,000 ಆಗಿತ್ತು, ಈಗ 10,000 rupees ಹಾಗೂ ಕಮ್ಯುನಿಟಿ ಸರ್ವಿಸನ್ನು ಕೊಡಬಹುದು. ಇದು ನಿಮಗಿರುವಂಥ ಒಂದು ಪವರ್. ಕಂಪ್ಲೀಟ್ ಕ್ವೆಶನ್ ಇಂಪಾರ್ಟೆಂಟ್, ಸೆಕ್ಷನ್ ಈ ಸ್ಲ್ಯಾಬ್ ಇಂಪಾರ್ಟೆಂಟ್. ಜಡ್ಜ್ಮೆಂಟ್ ರೈಟಿಂಗ್ ಬರೀಬೇಕಾದ್ರೆ ಸ್ಪೆಷಲಿ ನಿಮಗಿದು ನೆನಪಿರಲೇಬೇಕು. ನೆಕ್ಸ್ಟ್, ಕಮ್ಯುನಿಟಿ ಸರ್ವಿಸ್ ಅಂತ ಅಂದಾಗ, ಕಮ್ಯುನಿಟಿ ಸರ್ವಿಸ್ ಅಂತಂದರೆ ಇಟ್ ಶಾಲ್ ಮೀನ್ ದ ವರ್ಕ್ ವಿಚ್ ದ ಕೋರ್ಟ್ ಮೇ ಆರ್ಡರ್ ಕನ್ವಿಕ್ಟ್ ಪರ್ಸನ್ as a form of punishment that benefits the community for which he shall not be entitled to any remuneration. ಕಮ್ಯುನಿಟಿ ಸರ್ವಿಸ್ ಅಂತಂದರೆ ನಿಮಗೆ ಆ್ಯಸ್ ಅ ಪನಿಷ್ಮೆಂಟ್ ಕೊಡ್ತಿರೋದು, ದ್ಯಾಟ್ ಯಾವುದಾದ್ರೂ ಒಂದು ಕಮ್ಯುನಿಟಿಗೆ ಹೆಲ್ಪ್ ಆಗೋ ರೀತಿ ನೀವು ಸರ್ವ್ ಮಾಡಿ, ಸರ್ವಿಸ್ ಕೊಡಿ ಅಂತ. ನೀವು ಸರ್ವಿಸ್ ಕೊಡೋದಕ್ಕೆ ನಿಮಗೆ ದುಡ್ಡೇನು ಕೊಡೋದಿಲ್ಲ. ಸೊ ದ್ಯಾಟ್ ಈಸ್ ನಾಟ್ ಎಂಟೈಟಲ್ ಟು ರೆಮ್ಯುನರೇಷನ್. ನಿಮಗೆ ಸರ್ವಿಸ್ ಮಾಡಿ ಅಂತ ಹೇಳಿ ದುಡ್ಡು ಕೊಡ್ತಾರೆ ಅಂದರೆ ಅದು ಪನಿಷ್ಮೆಂಟ್ ಹೇಗಾಗುತ್ತೆ? ಸೊ ಇದು ಇಂಪಾರ್ಟೆಂಟ್, ಬಿಕಾಸ್ ಕಮ್ಯುನಿಟಿ ಸರ್ವಿಸ್ ಏನು ಅನ್ನೋದು ಡೆಫಿನೆಟ್ಲಿ ಈ ವರ್ಷದ ಎಕ್ಸಾಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಒಂದು ಕ್ವೆಶನ್. ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಆನ್ ಡಿಫಾಲ್ಟ್ ಆಫ್ ಫೈನ್. ಈಗ ನಿಮಗೆ ಫೈನ್ ಕಟ್ಟಿ ಅಂತ ಹೇಳಿದ್ದಾರೆ, 10,000 ರೂಪಾಯಿ, 50,000 ರೂಪಾಯಿ, ಎಷ್ಟು ಬೇಕಾದ್ರೂ ಫೈನ್ ಅನ್ನೋದು ಏನು ಹೇಳ್ತಾರೆ. ಅದನ್ನು ನೀವು ಕಟ್ಟಲಿಲ್ಲ, ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್, ಆ ಫೈನ್ ಕಟ್ಟೋದಕ್ಕೆ ಆಗಲಿಲ್ಲ, ಅವಾಗ ಏನು ಮಾಡುತ್ತೆ? ಆಗ ಮತ್ತೆ ನಿಮಗೆ ಜೈಲ್ ಶಿಕ್ಷೆ ವಿಧಿಸಬಹುದು. ಬಟ್ ಆ ಜೈಲ್ ಶಿಕ್ಷೆ ಎಷ್ಟಾಗಿರುತ್ತೆ ಅಂತಂದರೆ, ಶೆಲ್ ನಾಟ್ ಬಿ ಪಾರ್ಟ್ ಆಫ್ ಸಬ್ಸ್ಟ್ಯಾಂಟಿವ್ ಸೆಂಟೆನ್ಸ್ ಎಕ್ಸೀಡ್ 1/4 ಆಫ್ ದ ಟರ್ಮ್ ಆಫ್ ಇಂಪ್ರಿಸನ್ಮೆಂಟ್. ಆ ಒಫೆನ್ಸ್ಗೆ ಎಷ್ಟು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ ಕೊಟ್ಟಿದೆ ಲಾ, ಅದರದ್ದು 1/4 ಅಷ್ಟು ನಿಮಗೆ ಪನಿಷ್ಮೆಂಟನ್ನು ನೀಡಬಹುದು. 1/4 ಫ್ರ್ಯಾಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಆಲ್ರೆಡಿ ಲೈಫ್ ಇಂಪ್ರಿಸನ್ಮೆಂಟಲ್ಲಿ ಫ್ರ್ಯಾಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಫ್ ಯು ರಿಮೆಂಬರ್ ಆ ಸೆಕ್ಷನ್ ಏನು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ಇದೇ ರೀತಿ ನಿಮಗೆ ಮ್ಯಾಕ್ಸಿಮಮ್ ಎಷ್ಟಿದೆ, 10 ವರ್ಷ ಅಂತಂದರೆ ಅದರ 1/4, 2.5, 2.5 ವರ್ಷ.
ಈ ರೀತಿ ನಿಮಗೆ ಪನಿಷ್ಮೆಂಟನ್ನು ಇಂಪೋಸ್ ಮಾಡಬಹುದು ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್ ಆದಾಗ. ನೆಕ್ಸ್ಟ್ 25 ಸೆಂಟೆನ್ಸ್ ಇನ್ ಕೇಸ್ ಆಫ್ ಕನ್ವಿಕ್ಷನ್ ಆಫ್ ಸೆವರಲ್ ಒಫೆನ್ಸಸ್ ಅಟ್ ಒನ್ ಟ್ರಯಲ್. ಒಂದೇ ಟ್ರಯಲಲ್ಲಿ ಹಲವಾರು ಒಫೆನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಟ್ರಯಲ್ ನಡೀತಿದೆ, ಒಂದು ಕೇಸ್ ಆಗಿದೆ, ಅದರಲ್ಲಿ ರಾಂಗ್ಫುಲ್ ರಿಸ್ಟ್ರೈಂಟ್ ಇದೆ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಇದೆ, ಹರ್ಟ್, ಅಸಾಲ್ಟ್ ಎಲ್ಲ ಇದೆ. ಎಲ್ಲ ಬೇರೆ ಬೇರೆ ಒಫೆನ್ಸಸ್, ಬೇರೆ ಬೇರೆ ಚಾರ್ಜಸ್ ಆಗಿದೆ, ಬಟ್ ಒಂದೇ ಟ್ರಯಲಲ್ಲಿ ನಡೀತಿರೋದು. ಸೊ ಈಗ ಎಲ್ಲ ಒಫೆನ್ಸಸ್ನ ಬೇರೆ ಬೇರೆ ಪನಿಷ್ಮೆಂಟು ಸಿಗತ್ತೆ. ಹೇಗೆ ಈ ಪನಿಷ್ಮೆಂಟ್ ಸರ್ವ್ ಆಗೋದು? ಎರಡು ರೀತಿ ಆಗಬಹುದು. ಒಂದು ಕಾನ್ಕರೆಂಟ್ಲಿ, ಇನ್ನೊಂದು ಕಾನ್ಸಿಕ್ಯೂಟಿವ್ಲಿ. ಕಾನ್ಕರೆಂಟ್ಲಿ ಅಂತಂದರೆ ಎಲ್ಲ ಪನಿಷ್ಮೆಂಟ್ ಒಟ್ಟಿಗೆ ಸ್ಟಾರ್ಟ್ ಆಗಿ ಎಂಡ್ ಆಗತ್ತೆ. ಕಾನ್ಸಿಕ್ಯೂಟಿವ್ಲಿ ಅಂತಂದರೆ ಒಂದಾದ ನಂತರ ಒಂದು. ರಾಂಗ್ಫುಲ್ ರೆಸ್ಟ್ರೈಂಟ್ಗೆ 6 ತಿಂಗಳು ಜೈಲು ಶಿಕ್ಷೆ, ಇದು ಮುಗಿದ ಮೇಲೆ ರಾಂಗ್ಫುಲ್ ಕನ್ಫೈನ್ಮೆಂಟ್ಗೆ 1 ವರ್ಷ ಜೈಲು ಶಿಕ್ಷೆ, ಇದು ಮುಗಿದ ಮೇಲೆ ಅಸಾಲ್ಟ್ಗೆ 6 ತಿಂಗಳು ಜೈಲು ಶಿಕ್ಷೆ. ಈ ಥರ ನಡೆಯೋದನ್ನು ಕಾನ್ಸಿಕ್ಯೂಟಿವ್ಲಿ ಅಂತ ಕರಿತೀವಿ. ಕಾನ್ಕರೆಂಟ್ಲಿ ಅಂತಂದರೆ ಒಟ್ಟಿಗೆನೆ ಎಲ್ಲ ಪನಿಷ್ಮೆಂಟ್ಸು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಕಾರ್ಡಿಂಗ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸೊ ಎರಡು ರೀತಿ ನಡಿಬಹುದು. ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್. ಬಟ್ ಅಕಸ್ಮಾತ್ ಜನರಲ್ ಆಗಿ ಡಿಫಾಲ್ಟ್ ಆಗಿ ಕಾನ್ಕರೆಂಟ್ಲಿನೇ ನಡೆಯೋದು. ಆದರೆ ಕಾನ್ಸಿಕ್ಯೂಟಿವ್ಲಿ ನಡಿಬೇಕು ಅಂತ ಕೋರ್ಟ್ ಅನ್ಕೊಂಡ್ರೆ, ಒಂದಾದ್ಮೇಲೆ ಒಂದನ್ನೇ ಅನುಭವಿಸ್ಲಿ ವ್ಯಕ್ತಿ ಅಂತ ಅನ್ಕೊಂಡಾಗ ಅದನ್ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಕೋರ್ಟ್ ಬರೆದು ಕಾರಣಗಳನ್ನು ಕೊಟ್ಟು ಯಾವ ಪನಿಷ್ಮೆಂಟ್ ಕಾನ್ಸಿಕ್ಯೂಟಿವ್ಲಿ ನಡಿಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಹೇಳಬೇಕಾಗತ್ತೆ. ದಿಸ್ ಇಸ್ ಗಿವನ್ ಇನ್ ಕ್ಲಾಸ್ 2. ಕಾನ್ಸಿಕ್ಯೂಟಿವ್ಲಿ ಒಂದಾದ್ಮೇಲೆ ಒಂದು ಇದೆ ಅಂತಂದ್ರೆ ರೀಸನ್ಸ್ ಕೊಟ್ಟು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇದರಲ್ಲೊಂದು ಪ್ರೊವೈಸೋ ಇದೆ. ಈ ಪ್ರೊವೈಸೋ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತಂದ್ರೆ ಪ್ರೊವೈಸೋ ಏನು ಹೇಳುತ್ತೆ, ಇನ್ ನೋ ಕೇಸ್ ಶಾಲ್ ಸಚ್ ಪರ್ಸನ್ ಬಿ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲಾಂಗರ್ ದೆನ್ ಅ ಪೀರಿಯಡ್ ಆಫ್ 20 years. ಅದು ನೀವು ಕಾನ್ಸಿಕ್ಯೂಟಿವ್ಲಿ ಏನು ಕೊಡ್ತಿದ್ದೀರಿ, ಇದು 20 ವರ್ಷಕ್ಕಿಂತ ಜಾಸ್ತಿ ಆಗಬಾರ್ದು ಪನಿಷ್ಮೆಂಟ್. ಸೆಕೆಂಡ್, aggregate punishment shall not exceed twice the amount of punishment which the court is competent to inflict for a single offense. ಈಗ ಒಂದು ಒಫೆನ್ಸ್ಗೆ ನಾನು ಆಸ್ ಅ JMFC 3 ವರ್ಷ ಪ್ಲಸ್ 50,000 ನನ್ನ ಪವರ್, ಅದರ ಡಬಲ್ ಆಗಿ ಎಕ್ಸೀಡ್ ಆಗಬಾರ್ದು. ಅಗ್ರಿಗೇಟ್ ಪನಿಷ್ಮೆಂಟ್ ಎಲ್ಲದನ್ನು ಒಟ್ಟು ಮಾಡಿದಾಗ ಅದ್ರ ಡಬಲ್ ಆಗಿ ಎಕ್ಸೀಡ್ ಆಗಬಾರ್ದು. ವಿತ್ ಇನ್ ಲಿಮಿಟ್ ಅಲ್ಲೇನೆ ಇರಬೇಕು. For the purpose of appeal by the convicted person, aggregate of consecutive sentence passed against him under this section shall be deemed to be single sentence. ಇದು ಎಲ್ಲ ನಾವು ಎಷ್ಟು ಸಪ್ರೇಟ್ ಒಫೆನ್ಸಸ್ಗೆ ಬೇರೆ ಬೇರೆ ಸೆಂಟೆನ್ಸ್ ಕೊಟ್ಟಿದ್ದೀವಿ, ಇದನ್ನೆಲ್ಲ ಆಗ್ರಿಗೇಟ್ ಒಂದೇ ಸೆಂಟೆನ್ಸ್, ಸಿಂಗಲ್ ಸೆಂಟೆನ್ಸ್ ಅಂತಾನೆ ಕನ್ಸಿಡರ್ ಮಾಡಲಾಗತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಮೋಡ್ ಆಫ್ ಕನ್ಫರಿಂಗ್ ಪವರ್ಸ್, ಪವರ್ ಆಫ್ ಆಫೀಸರ್ಸ್ ಅಪಾಯಿಂಟೆಡ್. ಇದೆಲ್ಲ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಂತ ಏನಿಲ್ಲ. ದೀಸ್ ಸೆಕ್ಷನ್ಸ್ ಕ್ಯಾನ್ ಬಿ ಆಲ್ಸೋ ಸ್ಕಿಪ್ಡ್. ಬೇಕಿದ್ರೆ ನೀವು ಒಂದ್ಸತಿ ಡೆಫಿನೆಟ್ಲಿ ಓದಿ, ಬಟ್ 24 ತನಕ ಇರುವಂಥ ಸೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿಡ್ರಾಲ್ ಆಫ್ ಪವರ್ಸ್ ಡನ್. ಇಲ್ಲಿಗೆ ನಾವು ಈ ಚಾಪ್ಟರನ್ನು ಮುಗಿಸ್ತೀವಿ. ಕೋರ್ಟ್ ಪವರ್ ಏನೇನು ಅನ್ನೋದು ಇಲ್ಲಿ ತನಕ ಇದ್ದಂಥ ಒಂದು ಪ್ರಾವಿಷನ್ಸ್. ಸೆಕ್ಷನ್ 24 ತನಕ ಇರೋದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್. ಯು ಹ್ಯಾವ್ ಟು ರೀಡ್ ಕೇರ್ಫುಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್. ಅರ್ಥ ಆಗಿದೆ ನಿಮಗೆ ಅಂತಂದರೆ ಫೈನ್. ಏನೇ ಡೌಟ್ ಇದ್ರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೂ ಇನ್ನಷ್ಟು ವೀಡಿಯೋಸ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಚಾಪ್ಟರ್ 4 ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಚಾನೆಲ್ ಇಲ್ಲಿ ತನಕ ನೋಡಿದ್ದೀರಿ, ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಡೂ ಸಬ್ಸ್ಕ್ರೈಬ್ ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇನ್ನಷ್ಟು ವೀಡಿಯೋಸ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಯಾವುದೇ ವಿಡಿಯೋ ಮಿಸ್ ಔಟ್ ಆಗದೇ ಇರಲಿ. ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ಗೆ ನಾನು ಮಾಡ್ತಿರೋಂಥ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಈ ಕ್ಲಾಸಸ್ ರಿಲೇಟೆಡ್ ಡೀಟೇಲ್ಸ್ನೂ ಸಹ ಹಂಚ್ಕೊಳ್ಳಿ. ಆ್ಯಂಡ್ ಕ್ಲಾಸಸ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಕಾಲ್ ಮಾಡಬೇಕಾದಂಥ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೂ ಸಹ ನೀವು ಎನ್ರೋಲ್ ಆಗಬಹುದು. ಆ್ಯಂಡ್ ಅಗೇನ್ ಈ ಎರಡೂ ಬ್ಯಾಚಸ್ಗೆ ಫೀಸ್ ಇನ್ಕ್ರೀಸ್ ಆಗುತ್ತೆ ನೋಟಿಫಿಕೇಶನ್ ಬಂದ ನಂತರ. ಸೊ ಅಂಟಿಲ್ ದೆನ್ ನೀವು ಈಗಲೇ ಪ್ರಿಪೇರ್ ಆಗಬೇಕು ಅನ್ನೋದು ನಿಮ್ದು ಏನೇ ಪ್ಲ್ಯಾನ್ ಇದ್ರೂ ಸಹ ಅಡ್ಮಿಷನನ್ನು ತಗೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.